ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಇದುವರೆಗೂ ಹೇಳಿದ ವಿನಯ್ ಗೌಡ ದೊಡ್ಡ ಗಣವನ್ನು ಸ್ಮರಿಸಿದ ಕಾರ್ತಿಕ್ ಮಹೇಶ್. ದೋಸ್ತಿಗಳು ಭಾವುಕ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋಗೆ ಬರುವ ಮುನ್ನವೇ ಕಾರ್ತಿಕ್ ಮಹೇಶ್ ಮತ್ತು ವಿನಯ್ ಗೌಡ ಅವರು ಸ್ನೇಹಿತರು. ಈ ಶೋನಲ್ಲಿ ಅವರ ನಡುವೆ ಜಗಳ ಮನಸ್ತಾಪ ಆಗಿತ್ತು. ಈಗ ಗ್ರ್ಯಾಂಡ್ ಫಿನಾಲ್ಗೆ 2 ದಿನ ಇರುವಾಗಲೇ ಸ್ಪರ್ಧಿಗಳು ತಮ್ಮ ಮಧ್ಯೆ ಮನಸ್ತಾಪವನ್ನು ಬಗೆಹರಿಸಿಕೊಂಡಿದ್ದಾರೆ. ಈ ವೇಳೆ ಕಾರ್ತಿಕ್ ವಿನಯ್ ಅವರು ತಮ್ಮ ಮೊದಲ ಭೇಟಿಯ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ಮತ್ತು ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಕಾರ್ತಿಕ್ ವಿನಯ್ ಗೌಡ ಸ್ನೇಹ ಭೇಟಿಯಾದ ಮೊದಲ ದಿನಗಳನ್ನು ನೆನಪಿಸಿಕೊಂಡ ಕಾರ್ತಿಕ್ ಮತ್ತು ವಿನಯ್. ಮಂಡಿಯೂರಿಗೆ ಕ್ಷಮೆ ಕೇಳಿದ ಎಲ್ಲರಿಗೂ ಕ್ಷಮೆ ಕೇಳಿದ ವಿನಯ್ ಗೌಡ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಗ್ರ್ಯಾಂಡ್ ಫಿನಾಲ್ 2 ದಿನ ಬಾಕಿ ಇರುವಾಗಲೇ ಸ್ಪರ್ಧಿಗಳು ತಮ್ಮ ನಡುವಣ ಮನಸ್ತಾಪವನ್ನು ಬಗೆಹರಿಸಿಕೊಂಡು ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ. ಈ ವೇಳೆ ವಿನಯ್ ಕಾರ್ತಿಕ್ ಅವರು ತಮ್ಮ ಸ್ನೇಹದ ಬಗ್ಗೆ ಮಾತನಾಡಿದ್ದಾರೆ. ಕೊನೆಯಲ್ಲಿ ವಿನಯ್ ಅವರು ಎಲ್ಲರಿಗೂ ಮಂಡಿಯೂರು ಕ್ಷಮೆ ಕೇಳಿದ್ದಾರೆ. ಮತ್ತು ನಿನ್ನ ಸ್ನೇಹಕ್ಕೆ 10 ವರ್ಷ ಆಯಿತು. ಪಾರ್ಟಿಯಲ್ಲಿ ಫಸ್ಟ್ ಟೈಮ್ ನಿನ್ನ ನೋಡಿದ್ದೆ. ನಾವಿಬ್ಬರು ಈಗ ಅವಕಾಶಕ್ಕಾಗಿ ಹೋರಾಡುತ್ತಿದ್ದೆವು. ಈ ಚಿತ್ರರಂಗದಲ್ಲಿ ಇರುವ ಸ್ಪರ್ಧೆಯಲ್ಲಿ ನಮ್ಮಿಬ್ಬರಿಗೂ ಒಂದೇ ಒಂದು ಜಾಗ ಎನ್ನುವ ಹಸಿವಿತ್ತು. ಅದಕ್ಕೆ ಈ ವೇದಿಕೆ ಒಂದು ದಾರಿ ಮಾಡಿಕೊಟ್ಟಿದೆ. ನಿನ್ನ ನೋಡಿದರೆ ನನ್ನ ನೋಡಿದ ಹಾಗೆ ಆಗುತ್ತದೆ. ಯುದ್ಧ ಇನ್ನೂ ಮುಗಿದಿಲ್ಲ. ಅದಕ್ಕೆ ಬೇಕಾದ ತಯಾರಿ ಈ ಬಿಗ್ ಬಾಸ್ ಶೋ ನಮಗೆ ನೀಡಿದೆ. ಸ್ನೇಹಿತ ಸೋದರನಾಗಿ ನಿನ್ನ ಪಕ್ಕದಲ್ಲಿ ಇರ್ತೀನಿ. ನಿನ್ನ ಜೊತೆ ಕೈ ಜೋಡಿಸುತ್ತೇನೆ. ನನ್ನ ಕೈ ಇರುತ್ತದೆ. ಜೊತೆಗೆ ನುಗ್ಗೋಣ, ಜೊತೆಗೆ ಗೆಲ್ಲೋಣ ಎಂದು ವಿನಯ್ ಅವರು ಕಾರ್ತಿಕ್ಗೆ ಪತ್ರ ಬರೆದಿದ್ದಾರೆ. ಮತ್ತು ಈ ಮನೆಯಲ್ಲಿ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಖುಷಿಯಾದ. ಮನಸ್ತಾಪವೂ ಇದೆ, ಖುಷಿಯೂ ಇದೆ. ಆದರೆ ಕೆಲವು ಮಾತುಗಳನ್ನು ನಾನು ಒಪ್ಪಲ್ಲ. ಆದರೆ ಸುದೀಪ್ ಸರ್ ಎತ್ತುವ ಕೈಯಲ್ಲಿ ನಿನ್ನ ಜೊತೆ ನನ್ನ ಕೈ ಕೂಡ ಇರಬೇಕು ಅಂತ ಅಂದುಕೊಂಡಿದ್ದೆ. ನಿನ್ನನ್ನು ಎಷ್ಟು ಹಿಂದಕ್ಕೆ ಎಳಿತಾರೋ ಅಷ್ಟೇ ಮುಂದಕ್ಕೆ ಹೋಗ್ತೀಯ ಅಂತ ಕಾರ್ತಿಕ್ ಅವರಿಗೆ ವಿನಯ್ ಅವರು ಪತ್ರವನ್ನು ಬರೆದಿದ್ದಾರೆ. ಬಂದಾಗ ಪಾರ್ಟಿ ಅಂತ ಹೇಳಿದ. ಆಗ ನನ್ನ ಹತ್ರ ದುಡ್ಡು ಇರಲಿಲ್ಲ. ವಿನಯ್ ನನ್ನ ಹತ್ರ 1 ರೂಪಾಯಿನೂ ಕೇಳುತ್ತಿರಲಿಲ್ಲ. ಮನೆಗೆ ಕರೆದು ಊಟ ಹಾಕಿ ಕಳಿಸ್ತಿದ್ದ. ಅದನ್ನು ನಾನು ಮರೆಯೋದಿಲ್ಲ. ಇಲ್ಲಿ ಸಾಕಷ್ಟು ಜಗಳ ಆಗಿದೆ. ಅದು ಆಟ ಆಗಿತ್ತು ಅಷ್ಟೇ. ನಿನ್ನ ಸ್ನೇಹವನ್ನು ಉಳಿಸಿಕೊಳ್ತೀನಿ, ಬಿಟ್ಟು ಕೊಡೋದಿಲ್ಲ ಎಂದು ವಿನಯ್ ಮಾತಿಗೆ ಕಾರ್ತಿಕ್ ಅವರು ಉತ್ತರ ನೀಡಿದ್ದಾರೆ. ಈ ಮನೆಯೊಳಗಡೆ ಇರೋರಿಗೆ, ಮನೆಯಿಂದ ಹೊರಗಡೆ ಇರೋರಿಗೆ ನನ್ನಿಂದ ಯಾವತ್ತಾದ್ರೂ ಬೇಸರ ಆಗಿದ್ರೆ ಕ್ಷಮೆ ಕೇಳ್ತೀನಿ. ತಪ್ಪು ಮಾಡಿದ್ದನ್ನು ಒಟ್ಟಿಗೆ ಹಾಕಿಕೊಳ್ಳಿ. ಈ ಮನೆ ತುಂಬಾ ಕೊಟ್ಟಿದೆ. ಇಲ್ಲಿ ಇದ್ದವರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಎಂದು ವಿನಯ್ ಅವರು ಮಂಡಿಯೂರು ಕ್ಷಮೆ ಕೇಳಿದ್ದಾರೆ. ಜನವರಿ 27-28ರಂದು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫೈನಾಲೆ ನಡೆಯಲಿದೆ. ಈ ಫಿನಾಲೆಗೆ ಸ್ಪರ್ಧಿಗಳು ಭರ್ಜರಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.